ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಊರಿನ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಸೊ ನಾವೆಲ್ಲ ಮನೆ ದೇವ್ರಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ನಾನು ಸ್ಯಾರಿ ಹಾಕ್ಕೊಂಡು ಮೊದಲೇ ಎಲ್ಲ ಪ್ಲೀಟ್ ಮಾಡಿ ಇಟ್ಕೊಂಡಿದ್ದೆ. ನಾನು ಬರುವಾಗಲೇ ಬ್ಯಾಂಗ್ಳೂರಿಂದ ಹೋಗುವಾಗಲೇ ಪ್ಲೀಟ್ ಮಾಡ್ಕೊಂಡು ಹೋಗಿದ್ದೆ. ಸೊ ರೆಡಿ ಆಗ್ತಾಯಿದ್ದೆ. ಹಾಗೆ ನನ್ನ ಚೇತನ್ ಎಲ್ಲರಿಗೂ ಟಿಫನ್ ಮಾಡಿಸ್ತಾಯಿದ್ರು, ಯಾಕಂದರೆ ಅವ್ರು ರೆಡಿಯಾಗಿದ್ದರು ಅಂತ ಅಂದ್ಬಿಟ್ಟು. ಶ್ರೇಯಸ್ನು ನಾನು ಕೋಇನ್ಸಿಡೆನ್ಸ್ ಆಗಿ ಟ್ವಿನ್ನಿಂಗ್ ಕೂಡ ಮಾಡಿದ್ವಿ. ಸೊ ರೆಡಿಯಾಗಿ ಹೊರಡೋಕ್ಕೆ ಯಾವಾಗ ನಾನು ಲೇಟಾಗಿ ಬರೋ ಎದ್ದಿದ್ದನ್ನ ಬೇಗ ರೆಡಿ ಆಗಬೇಕು ಅಂದ್ಬಿಟ್ಟು ರೆಡಿ ಆಗ್ತಿದ್ವಿ. ಟಿಫನ್ ಎಲ್ಲ ಮಾಡಿ ಪುಳಿಯೋಗರೆ ಮಾಡಿದ್ವಿ ಟಿಫನಿಗೆ ಅಂದ್ಬಿಟ್ಟು. ತನ್ನವರ ಚಿಕ್ಕಮ್ಮನ ಮಕ್ಕಳು ಅವ್ರ ಫ್ಯಾಮಿಲಿ ಕೂಡ ಬಂದಿದ್ದರು. ಸೊ ನೀವು ಲಾಸ್ಟ್ ಬರೀತು ಅಂತ ಬರ್ಡೇ ವಿಡಿಯೋ ನೋಡಿರ್ತೀರಲ್ಲ ಅವರೆಲ್ಲರೂ. ಸೊ ನಾವೆಲ್ಲರೂ ಒಟ್ಟಿಗೆ ಹೋಗ್ತಿದ್ದಿತ್ತು. ಸ್ಟಾರ್ಟ್ ಆಯ್ತಾ? ನೆನ್ನೆ ಬಂದ ಮೇಲೆ ವಿಡಿಯೋ ಮಾಡಲಿಲ್ಲ. ಇವಾಗ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಎಲ್ಲರೂ ಸೇರಿಕೊಂಡು ಮನೆ ದೇವ್ರ ಪೂಜೆಗೆ ಹೋಗ್ತಿದ್ದೀವಿ. ಸೊ ಗೈಸ್, ಅವ್ರಿಗಿಂತ ಆಕ್ಚುಲಿ ನಾನೇ ಚೆನ್ನಾಗಿದ್ದೀನಿ ನೋಡಿ. ಸೀನ್ ಇಲ್ಲ ಗೈಸ್. ಮಾಡಿ ಇವಳು ಹೇಳ್ತಾಳೆ. ಹೇಳು, ಏನಂತ ಹೇಳ್ಬೇಕು? ಏನೋ ಹೇಳ್ದಲ್ಲ, ಹೇಳು. ಅವ್ರಿಗಿಂತ ನಾನೇ ಚೆನ್ನಾಗಿದ್ದೀನಿ ಬಿಕಾಸ್ ಹೆಂಗೆ ಎನರ್ಜೆಟಿಕ್ ಆಗಿದ್ದೀನಿ ನಾನು. ನನಗೆ ವಯಸ್ಸಾಗೋಗೈತೆ. ಹೌದು, ಅಷ್ಟೇ. 2 ಮಕ್ಳು ತಾಯಾದ್ಮೇಲೆ ಆಂಟಿ ಫಿನಿಶ್ ಖತಮ್, ಎನರ್ಜಿ ಫಿನಿಶ್ ಆಯ್ತು. ಅವರೇ ಹೇಳ್ತಾರೆ ಬಿಡು ಯಾರು ಚೆನ್ನಾಗಿ ಕಾಣ್ತಾ ಇದ್ದೀವಿ ಅಂತ. ಕಮೆಂಟ್ ಮಾಡಿ ಗೈಸ್, ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಬ್ಯೂಟಿ ಮ್ಯಾಟರ್ಸ್ ಬ್ರೋ. ಅಲ್ಲೊಬ್ರು ಸೂಪರ್ ಸೀನಿಯರ್ ತೋರಿಸು, ಅಲ್ಲಿ ಪೂಜೆ ಮಾಡ್ತಾರಲ್ಲ ಸೂಪರ್ ಅವರು ನಾನೇ ಚೆನ್ನಾಗಿದ್ದೀನಿ ಅಂತಾರೆ. ಅಲ್ಲಿ ತೋರ್ಸು ಸೂಪರ್ ಸೀನಿಯರ್ ಎಲ್ರಿಗಿಂತ ನಂದು ತೋರಿಸಿಲ್ಲ, ನಮ್ಮನ್ನು ತೋರಿಸು. ಚೇತನವರು ನಮ್ಗೆ ತಿನ್ನಿಸ್ತಾರೆ ನೋಡಿ, ನಾವಿಬ್ರೆ ಫುಲ್ ಚೆನ್ನಾಗಿರೋದು. ಅವರಿಬ್ರು ಟ್ವಿನ್ನಿಂಗ್ ಮಾಡಿದ್ದಾರೆ, ಪರವಾಗಿಲ್ಲ. ನೀನ್ ಯಾಕೋ ಚೇತನ ಅದು ಅನ್ಎಕ್ಸ್ಪೆಕ್ಟೆಡ್. ಮನೆ ದೇವ್ರ ಪೂಜೆಗೆ ಹೊರಡಕ್ಕೆ ಮುಂಚೆ ಅಲ್ಲೇ ಅಜ್ಜಿ ತಾತಂದು ಪೂಜೆ ಮಾಡಿಕೊಂಡು ಹೊರಡೋಣ, ಫಸ್ಟು ಇಲ್ಲಿ ಪೂಜೆ ಮುಗಿಸೋಣ ಅಂದ್ಬಿಟ್ಟು ಮನೆಯಲ್ಲಿ ದೇವ್ರ ಪೂಜೆ ಕೂಡ ಆಯಿತು. ಇಲ್ಲಿ ನೆಕ್ಸ್ಟು ಅಜ್ಜಿ ತಾತನ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ನೆಕ್ಸ್ಟು ಮನೆ ದೇವ್ರಿಗೆ ಹೊರಡಬೇಕು. ಇದೇ ನಮ್ಗೆ ಬೇಕು. ಅದು ಒಂದ್ಸರಿ ಅಲ್ಲ ಮಗ, 4-5 ಸರಿ ನಮ್ಮ ಚೇತು ಮಗ ಕಣೆ ದೊರೆ. ಯಾವಾಗಾರ ಫೋನ್ ಮಾಡಿ ನಾನು ರೇಗಿವ್ನಿ ಇರತ್ತೆ ಅಂತ ಮಗ ಕೇಳು. ಅಲ್ಲಿ ಚಪ್ಪಲಿ ಹಾಕೊಂಡ್ ಬಂದಿದ್ದು ಮಗ ಕೇಳು. ಅಲ್ಲಿ ಮನೆ ದೇವ್ರಿಗೂ ಕೂಡ ರೀಚ್ ಆದಮೇಲೆ ಅಲ್ಲಿ ಪೂಜೆಗೆಲ್ಲ ಕೊಟ್ಟು ನಾವು ಕಾರ್ ತೊಗೊಂಡಾಗಿಂದ ಮನೆ ದೇವ್ರಿಗೆ ಪೂಜೆ ಮಾಡ್ಸೋಕ್ಕಾಗಿರಲಿಲ್ಲ. ಹಾಗೆ ಕಾರ್ ಪೂಜೆ ಕೂಡ ಮಾಡಿಸೋಣ ಅಂದ್ಕೊಂಡು ಅದಕ್ಕೂ ರೆಡಿ ಮಾಡ್ಕೊಂಡು ಬಂದಿದ್ವಿ. ಅಲ್ಲಿ ಮನೆ ದೇವರು ಬಂದು ತರೀಕೆರೆ ಹತ್ರ ಇರೋದು, ಅದು ಮಾರಮ್ಮನ ದೇವಸ್ಥಾನ. ಸೊ ಇಲ್ಲಿ ಟೋಟಲ್ ನಾವು ಪೂಜೆ ಮಾಡಿಸೋದು 5 ದೇವರಿಗೆ.
ನಾನು ಅದೊಂದು ಹುಡುಕ್ತಾ ಇದ್ದೆ ಅಲ್ಲಿ ಏನಾದ್ರೂ ಆಗಿರ್ಲಿ ನಿಮ್ ದೇವ್ರಿಗೆ ಕೊಡೋದು ಹಿಡ್ಕೊ. ಹಂಗೇನಾಗಲ್ಲ. ಮಾಡು. ಅಪ್ಪ ಅರವಿಂದ್ ಸ್ಕೂಲು. ಹೆಂಗಿದ್ದಾರೆ? ಚೆನ್ನಾಗವ್ರೆ. ಅಲ್ಲ ಅಲ್ಲ ಕಣ ತಾಯೋ ಅಪ್ಪ ಅಪ್ಪ ಒಂದು ಹುಷಾರಿರ್ಲಿ ಬೇಡ. ಅದು ಹಬ್ಬದ ದಿವಸನೇ ಹೋಗ್ಬಿಡ್ತು. ಹೌದಾ? ಹಬ್ಬದ ದಿವಸಕ್ಕೆ ಕೊಂಡಾಯ್ಕ ಬಂದು ನಾಗರು ಮಾಡುದು. ನಾಗರ ದಿವಸ ಸ್ವಲ್ಪ ಮಂಕಾಗಿದ್ಲು, ನಾಗರದಾಯ್ತು, ಕೊಂಡನು ಆಯ್ದು. ಕೊಂಡ ದಿವಸ ಸ್ವಲ್ಪ ಗುಡ್ರಿಕೆ ಒಳ್ಳೆ ಎಕ್ಸ್ರು ಮಾಡಿದ್ಲು. ಆಮೇಲೆ ಲಾಯರಂಗ್ ಅಂದ್ರು, ಮಾರಿ ಅನ್ನೋ ಅವಳನ್ನ, ಮಾರಿ ಚೆನ್ನಾಗಿದ್ದೀಯಾ, ದೇವ್ರ ನೀನೆಲ್ಲ ಸುಭಿಕ್ಷವಾಗಿ ಕೊಟ್ಟವಳೆ, ಕೊಂಡ ಆಗ್ಬಿಡ್ಲಿ ಅಮ್ಮ. ಏನು ನಾನು ಹುಷಾರಿಲ್ದಂಗೆ ಮಾಡಿದ್ಯಾ? ಬಾಯ್ ಮಾರವ್ವ. ಹೋಗು ಶ್ರೇಯು, ಬಾಯ್ ಮಾರವ್ವ ಅಂದೆ. ನೆಕ್ಸ್ಟ್ ಶ್ರೇಯಸ್ ಹಾಸ್ಟೆಲ್ಗೆ ಇದೇ ಸ್ಕೂಲ್ಗೆ ಅದೇ ಅದೇ ಅಲ್ಲಿ ಕಾಣಿಸ್ತಾ ಇರೋ ಸ್ಕೂಲ್ ಇಂಟರ್ನ್ಯಾಷನಲ್. ಬೇಡ ಅಲ್ಲಿ ಹಾಕ್ಲಾ, ಇಲ್ಲೇ ಹಾಕೋ, ಇಲ್ಲೇ ಹಾಕು. ಎಲ್ಲೂ ಹೊಗಡೆ. ಎಲ್ಲ ದೇವ್ರಗಳದ್ದು ಪೂಜೆ ಮುಗಿಸ್ಕೊಂಡು ನಾವು ಲಾಸ್ಟ್ ದೇವ್ರಿಗೆ ಬಂದಿದ್ದೀವಿ. ಈ ದೇವಸ್ಥಾನದಲ್ಲಿ ಏನಂದರೆ ಯಾರೂ ಪೂಜೆ ಮಾಡೋಕ್ಕಿರಲ್ಲ, ಅದು ಓಪನ್ನೇ ಇರುತ್ತೆ ಯಾವಾಗ್ಲೂ. ಇಲ್ಲಿ ನಾವೇ ಪೂಜೆ ಮಾಡ್ಕೊಂಡು ಬರಬೇಕು. ಅಂದರೆ ಗಂಡು ಮಕ್ಕಳೇ ಎಸ್ಪೆಷಲಿ ಪೂಜೆ ಮಾಡ್ತಾರೆ. ಹೆಣ್ಮಕ್ಳಲ್ಲಿ ಯಾರು ಇನ್ನು ಪೀರಿಯಡ್ ಸ್ಟಾರ್ಟ್ ಆಗಿರಲ್ಲ ಅಂಥವರು ಹೆಣ್ಮಕ್ಳು ಕೂಡ ಮಾಡ್ಬೋದು. ಸೊ ಇಲ್ಲೆಲ್ಲ ನಾವೇ ಪೂಜೆ ಎಲ್ಲ ಓಪನ್ ಇರುತ್ತೆ, ನಾವೇ ಎಲ್ಲ ತೊಗೊಂಡೋಗಿ ನಾವೇ ಎಲ್ಲ ದೇವರಿಗೆ ಹಾಕಿ ಪೂಜೆ ಮಾಡಿಕೊಂಡು ಬರ್ತೀವಿ. ಇದು ದೇವಸ್ಥಾನದಲ್ಲಿ ಯಾವಾಗಲೂ ಡೋರು ಓಪನ್ನೇ ಇರುತ್ತೆ. ಹಾಗಾಗಿ ಲಾಸ್ಟಲ್ಲಿ ಈ ದೇವ್ರ ಪೂಜೆ ಮುಗಿಸ್ಕೊಂಡು ನಾವು ಮನೆ ದೇವ್ರ ಪೂಜೆಗಳೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ.
ನನಗೆ ಸಪೋರ್ಟ್ ಕೂಡ ಮಾಡಿ. ಇದಾದಮೇಲೆ ಏನೇನೆಲ್ಲ ಆಯಿತು ಅಂತ ಕಂಟಿನ್ಯೂಷನ್ ಇನ್ನೂ ಇದೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ನನಗೆ ಎಂಕರೇಜ್ ಸಿಗುತ್ತೆ ವೀಡಿಯೋಸ್ನ ಮಾಡೋದಕ್ಕೆ. ಮಾಡ್ತೀರಾ ಅಂತ ಅಂದ್ಕೊತೀನಿ.